ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಈ ಹುಬ್ಬಳ್ಳಿಯ ಸಿದ್ಧಾರೂಢರ ಚರಿತ್ರೆಯೊಳಗೆ ಇವತ್ತು ನಾವೆಲ್ಲ ಅಘಟಿತವಾಗಿರ್ತಕ್ಕಂಥ ಘಟನೆಯ ಬಗ್ಗೆ, ಪವಾಡದ ಬಗ್ಗೆ ನೀವೆಲ್ಲ ಕೇಳೋಣ. ಅದೇನಪ್ಪ ಅಂತಂದ್ರೆ, ಸದ್ಗುರು ಸಿದ್ಧಾರೂಢರು ದೇಶ ಸಂಚಾರ ಮಾಡ್ತಾ ಮಾಡ್ತಾ ಹುಬ್ಬಳ್ಳಿಗೆ ಬಂದ ಮೇಲೆ ಹುಬ್ಬಳ್ಳಿಯೊಳಗಿನ ಭಕ್ತರೆಲ್ಲ ಅವರಿಗೆ ಇರಲಿಕ್ಕೆ ಚಿದ್ಗಣಾನಂದ ಸ್ವಾಮಿಯವರ ಸಮಾಧಿ ಹತ್ರ ಆಶ್ರಮವನ್ನು ತಯಾರು ಮಾಡಿ ಅಲ್ಲಿ ಅವರಿಗೆ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲೇ ಬಂದಂಥ ಸದ್ಗುರುವಿನ ವಾರ್ತೆಯನ್ನು ಕೇಳಿ ಹುಬ್ಬಳ್ಳಿಯ ಜನ ಒಬ್ಬೊಬ್ಬರಾಗಿ ಅವರಲ್ಲೇ ಅವರ ಮಹಿಮೆಯನ್ನು ಅರಿತ ಅವರ ಭಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅಂಥ ಭಕ್ತರೊಳಗೆ ಉಜ್ಜನನವರ ಭೀಮಪ್ಪ ಅಂತಕ್ಕಂಥ ಒಬ್ಬ ಭಕ್ತ ಇರ್ತಾನೆ. ಅವಾಗ ಮಕ್ಕಳಿರೋದಿಲ್ಲ. ಆ ಸಂಬಂಧವಾಗಿ ಒಂದು ದಿವಸ ಇಬ್ಬರು ಗಂಡ ಹೆಂಡತಿ ಸದ್ಗುರುಗಳ ಹತ್ರ ಬಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಅಪ್ಪ, ನಮಗೆ ಮಕ್ಕಳಿಲ್ಲ, ನಮಗೆ ಮಕ್ಕಳ ಭಾಗ್ಯ ಕೊಡು, ಆಶೀರ್ವಾದ ಮಾಡು ಅಂತೇಳಿ ತಿಳ್ಕೊಂಡು ಹೇಳಿದಾಗ, ಆ ಸದ್ಗುರುಗಳಿಗೆ ಏನು ತಿಳಿತೀವೇನೋ, ನಿಮಗೆ ಮಕ್ಕಳು ಯಾವ್ದಕ್ಕೆ ಬೇಕಪ್ಪ, ನಾನಾ ನಿಮ್ಮ ಮಗ ಅಂತ ತಿಳ್ಕೊಂಡ ನನ್ನ ಜೋಪಾನ ಮಾಡಿರಿ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೋ. ಆವಾಗ ಆ ಮಾತಿನಿಂದ ಅತಿ ಸಂತೋಷಗೊಂಡ ಆ ದಂಪತಿಗಳು ಸದ್ಗುರುಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ತೊಟ್ಟಿಲೋತ್ಸವವನ್ನು ಮಾಡಿ ಅವರನ್ನು ತಮ್ಮ ಮಗನಂತೆ ಲಾಲನೆ ಪಾಲನೆ ಮಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ಸಿದ್ಧಾರೂಢರು ಸಂಜೆ ಆದ ತಕ್ಷಣ ಮಠದಿಂದ ಉಜ್ಜನನವ್ರ ಮನೆಗೆ ಅಲ್ಲಿ ಬಂದಂಥ ಭಕ್ತರಿಗೆ ಶಾಸ್ತ್ರ ಶ್ರವಣ ಮಾಡಿಸಿ ಬೆಳಗಾಗಿ ಎದ್ದ ನಸುಕಿನ ಶಾಸ್ತ್ರವನ್ನು ಮುಗಿಸ್ಕೊಂಡ ಮಂಗಳಾರತಿಯನ್ನು ತೀರಿಸಿಕೊಂಡ ಮಠಕ್ಕೆ ಬರುವಂಥ ಸಂಪ್ರದಾಯ ಬೆಳೀತಿತ್ತು. ಹಿಂಗಿದ್ದಂಥ ಕಾಲದೊಳಗೆ ಆ ಉಜ್ಜನನವ್ರ ಭೀಮಪ್ಪ ಇನ್ನು ಸದ್ಗುರು ಏನೋ ನಮಗೆ ಮಗ ಅಂತ ಆದ, ನಮ್ಮ ವಂಶ ಉದ್ಧಾರಕ್ಕಾಗಿ ಒಬ್ಬ ಮಗನನ್ನು ದತ್ತಕ್ಕೆ ತಗೋಬೇಕು ಅಂತ ತಿಳ್ಕೊಂಡ ಸಿದ್ದಪ್ಪ ಅಂತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ದತ್ತಕ್ಕೆ ತಗೋತಾರೆ. ದತ್ತಕ್ಕೆ ತಗೊಂಡಾಗ ಆ ಸಿದ್ದಪ್ಪನಿಗೆ ಲಗ್ನ ಮಾಡ್ತಾರೆ. ಆ ಸಿದ್ದಪ್ಪನ ಹೊಟ್ಟೆಯೊಳಗೆ ಈ ಗುರುನಾಥ ಹುಡ್ತಾನೆ. ಈ ಗುರುನಾಥ ಸುಮಾರು 2-3 ವರ್ಷ ಆಗೋದು ಅಷ್ಟ ತಡ ಸದ್ಗುರುಗಳ ಮೇಲೆ ಹತ್ತಿ ಆಡೋದು, ಅವ್ರ ಹೆಗಲ ಮ್ಯಾಗ ಕುಂಡ್ರೋದು, ಅವ್ರನ್ನ ಜಗ್ಗಾಡೋದು, ಅವ್ರ ತಡಿ ಮೇಲೆ ಕುಂಡ್ರೋದು, ಹಿಂಗೆ ನಾನಾ ರೀತಿಯಾಗಿ ಸದ್ಗುರು ಸಿದ್ಧಾರೂಢರನ್ನು ಆ ಹುಡುಗ ಯಾರು, ಆ ಗುರುನಾಥ ಅಂತಕ್ಕಂಥ ಹುಡುಗ ಸಿದ್ಧಾರೂಢರನ್ನ ಶಾಸ್ತ್ರ ಹೇಳುವಂಥ ಟೈಮ್ದೊಳಗೆ
ಪರಿಪರಿಯಾಗಿ ಕಾಡ್ತಿರ್ತಾನೆ, ಪೀಡಿಸ್ತಿರ್ತಾನೆ. ಆದರೂ ಮಾತ್ರ ಸದ್ಗುರುಗಳು ಮಾತ್ರ ಅವನು ಎಷ್ಟೋ ಕಾಡಿದ್ರು, ಎಷ್ಟೋ ಪೀಡಿಸಿದ್ರು, ಆ ಸಿದ್ಧಾರೂಢರು ಮಾತ್ರ ಅತಿ ಸಂತೋಷದಿಂದ, ಅತಿ ಆನಂದದಿಂದ ಆ ಹುಡುಗನ ಜೊತೆಗೆ ಆಟವನ್ನು ಆಡ್ತಿರ್ತಾರೆ. ಅವರು ಎಳ್ಳಷ್ಟು ಆ ಹುಡುಗನ ಸಲುವಾಗಿ ಬೇಸರಗೊಳ್ಳುವುದಿಲ್ಲ. ಇದನ್ನು ನೋಡಿದಂಥ ಆ ಶಾಸ್ತ್ರಕ್ಕೆ ಬಂದಂಥ ಭಕ್ತ ಜನ ಹೇಳ್ತಾರೆ, ಹೇ ಪರಮಾತ್ಮ, ಈ ಗುರಪ್ಪ ನಿಮಗೆ ಭಾಳ ತೊಂದರೆ ಕೊಡ್ತಾನು, ಅದಕ್ಕೆ ಇವನ್ನ ಒಳಗೆ ಕಳಿಸಿ ಬರ್ತೇವೆ ಹೆಣ್ಮಕ್ಳು ಅಂತೇಕ, ಅಲ್ಲೇ ಇರುವಲ್ಲಿವ ಅಂತೇಳಿ ತಿಳ್ಕೊಂಡು ಇಲ್ಲಿದ್ದಿದ್ದಾರಿ ನೀವು ಭಾಳ ತೊಂದರೆ ಕೊಡ್ತಾನೋ, ಭಾಳ ಕಾಟ ಕೊಡ್ತಾನೋ ಅಂತೇಳಿ ತಿಳ್ಕೊಂಡು ಅಂದಾಗ ಆ ಸದ್ಗುರು ಸಿದ್ಧಾರೂಢರು ಹೇಳ್ತಾರೋ, ಇಲ್ರಿಪ್ಪ, ಇದು ಇವನ ಸಹಜ ಸ್ವಭಾವ ಐತಿ. ಅದಕ್ಕೆ ಆ ಸಹಜ ಸ್ವಭಾವದಿಂದ ಇವ ಹಿಂಗೆ ನನ್ನ ಕಾಡ್ತಾನೆ. ಯಾಕೆ ಕಾಡ್ತಾನೋ ಅಂತಂದ್ರೆ, ನಾನು ಹಿಂದಿನ ಜನ್ಮದೊಳಗೆ ನಾ ಇವನ್ನ ಭಾಳ ಕಾಡೇನ್ರಿಪ್ಪ, ಭಾಳ ಪೀಡಿಸೇನಿ ಇವನು ಹೊಡೆದೇನಿ, ಇವನು ಬಡ್ದೇನಿ, ಇವನ ಮ್ಯಾಲೆ ಹತ್ತಿ ಕುಂತೇನಿ, ಇವನ ಕಿವಿ ಹಿಡಿದು ಜಗ್ಗೇನಿ. ಅದಕ್ಕೆ ಹಿಂದಿನ ಜನ್ಮದೊಳಗೆ ನಾ ಇವನು ಹೆಂಗೆ ಕಾಡೇನಿ, ಹೆಂಗೆ ಹೊಡೆದೇನಿ, ಹೆಂಗೆ ಬಡ್ದೇನಿ, ಹಂಗೆ ಈ ಜನ್ಮದೊಳಗೆ ಅವ ನನ್ನ ಕಾಡಕತ್ತಾನ್ರಿಪ್ಪ. ಇದು ಅವನ ಸಹಜ ಸ್ವಭಾವ ಅಂತೇಳಿ ತಿಳ್ಕೊಂಡ ಯಾವ ಸದ್ಗುರು ಸಿದ್ಧಾರೂಢರು ಭಕ್ತರಿಗೆ ಹೇಳಿದಾಗ ಆ ಭಕ್ತರಂತಾರು, ಸದ್ಗುರುವೇ, ಹಂಗಾದ್ರೆ ಈ ಗುರಪ್ಪನ ಪೂರ್ವಿ ಜನ್ಮದ ಕಥೆಯನ್ನು ನಮಗೂ ಹೇಳ್ರಿ ಅಂತೇಳಿ ತಿಳ್ಕೊಂಡು ಅಂದಾಗ ಸಿದ್ಧಾರೂಢರು, ಹಂಗಾದ್ರೆ ಆ ಓಣಿ ಒಳಗೆ ಒಬ್ಬ ಹುಡುಗ ಆಡಕತ್ತಾನಲ್ಲ, ಅವನ್ನ ನನ್ನಂತೆ ಕರ್ಕೊಂಬರ್ರಿ ಅಂತ ಹೇಳ್ತಾರೋ. ಆವಾಗ ಒಬ್ಬ ಭಕ್ತ ಎದ್ದು ಹೋಗಿ ಆ ಅಂಗಳದೊಳಗೆ ಆಡ್ತಿರ್ಕಂಥ ಒಬ್ಬ 8-10 ವರ್ಷದ ಬಾಲಕನನ್ನು ಕರೆದುಕೊಂಡ ಸದ್ಗುರು ಸಿದ್ಧಾರೂಢರು ಮುಂದೆ ಕುಂಡ್ರಿಸ್ತಾರೆ. ಆವಾಗ ಸಿದ್ಧಾರೂಢರು ಆ ಕರೆದುಕೊಂಡು ಬಂದಂಥ ಹುಡುಗನಿಗೆ ಒಂದು ಬಾಳೆಹಣ್ಣನ್ನು ತಿನ್ನಕ್ಕೆ ಕೊಟ್ಟ ತಮ್ಮ ತ್ರಿಕಾಲ ದೃಷ್ಟಿಯನ್ನು ಆ ಮಗುವಿನ ಮೇಲೆ ಬೇರೆ ಆ ಹುಡುಗನ ತಲೆ ಮ್ಯಾಗ ತಮ್ಮ ಕೈಯನ್ನು, ಅಂದರೆ ತಮ್ಮ ಅಮೃತವಾಗಿರ್ತಕ್ಕಂಥ ಹಸ್ತವನ್ನಿಟ್ಟಾಗ ಆ ಹುಡುಗನಲ್ಲಿ ಒಂದು ಅಪೂರ್ವವಾಗಿರ್ತಕ್ಕಂಥ ತೇಜಸ್ಸು, ಓಜಸ್ಸು ಪ್ರಕಟಕತಿ. ಆವಾಗ ಈ ಒಂದು ಗುರಪ್ಪನ ಪೂರ್ವಜನ್ಮದ ಕಥೆಯನ್ನು ಈ ಹುಡುಗನ ಬಾಯಿಂದ ಕೇಳ್ರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಹುಡುಗ ಸಿದ್ಧಾರೂಢರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಆ ಎಲ್ಲ ಭಕ್ತ ಜನಕ್ಕೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಏನಪ್ಪ ಅಂತಂದ್ರೆ, ಹಿಂದಿನ ಜನ್ಮದೊಳಗೆ ಅಂದ್ರೆ ಈಗ ಸುಮಾರು 30-40 ವರ್ಷಗಳ ಹಿಂದೆ ಆ ಹುಡುಗ ಹೇಳುವಂಥ ಈ ಒಂದು ಕತೆ, ಸಿದ್ಧಾರೂಢರು ದೇಶ ಸಂಚಾರದೊಳಗಿದ್ದಾಗ ಸಂಚಾರ ಮಾಡ್ತಾ ಕಾವೇರಿಯ ನದಿ ತೀರಕ್ಕೆ ಬರ್ತಾರೋ. ಆ ನದಿ ತೀರಕ್ಕೆ ಬಂದಂಥ ಟೈಮ್ದೊಳಗೆ ಅಲ್ಲೇ ಕುರಿಗಳನ್ನು ಮೇಯಿಸ್ತಕ್ಕಂಥ ಕುರಿಗಾಯಿಗಳು ಕೂಡ ಸಿದ್ಧಾರೂಢರು ವಾಸ ಮಾಡ್ಕೊಂಡಿರ್ತಾರೆ. ಆ ವೇಳೆಯೊಳಗೆ ತನ್ನ ಹೊಟ್ಟೆಯ ಹಸಿವನ್ನು ನೀಗಿಸ್ಕೊಳ್ಳುವ ಸಲುವಾಗಿ ಆ ಒಂದು ಹುಲಿ ಆ ಅಡವಿ ಒಳಗೆ ಕುರಿಗಳನ್ನು ಕದ್ದು ಬೇಟೆಯಾಡಬೇಕು ಅಂತ ತಿಳ್ಕೊಂಡು ಒಂದು ಕಂಟಿ ಮರಿಯೊಳಗೆ ಬೇಟೆಗೋಸ್ಕರ ಹೊಂಚು ಹಾಕಿ ಕುತ್ಕೊಂಡಿರ್ತತಿ. ಈ ಒಂದು ಹುಲಿಯ ವಾಸನೆಯನ್ನು ಕಂಡು ಹಿಡಿದಂತಹ ಕುರಿಗಳು ತಮಗೆ ದಿಕ್ಕಿಗೆ ತಿಳಿದಂಗೆ ದಿಕ್ಕಾಪಾಲಾಗಿ ಓಡಾಕತ್ತಾವು. ಆವಾಗ ಈ ಕುರಿಗಳು ದಿಕ್ಕಾಪಾಲಾಗಿ ಓಡುವುದನ್ನು ಕಂಡಂಥ ಆ ಕುರುಬರು ಆ ಕುರಿಗಳ ಜೊತೆಗೆ ತಾವು ಕೂಡ ಓಡಾಕ ಚಲೋ ಆಕ್ಕಾರು. ಆವಾಗ ಈ ಕುರಿಗಳು ಓಡುವುದನ್ನು ನೋಡಿದಂಥ ಸದ್ಗುರು ಸಿದ್ಧಾರೂಢರು ತಕ್ಷಣ
ತಿರುಗಿ ನೋಡ್ತಾರೆ, ಕಂಟಿಯೊಳಗೆ ಆ ಹುಲಿ ಬೇಟೆಗೋಸ್ಕರ ಹೊಂಚು ಹಾಕ್ಕೊಂಡ ಕುಂತಿರ್ತದೆ. ಅದನ್ನು ನೋಡಿದಂಥ ಸಿದ್ಧಾರೂಢರು ನೇರವಾಗಿ ಆ ಹುಲಿಯ ಹತ್ತಿರ ಹೋಗಿ ಆ ಹುಲಿಯ ಬೆನ್ನ ಮೇಲೊಂದು ತಮ್ಮ ಕೈಯಿಂದ ಜೋರಾಗಿ ಚಪ್ಪರಿಸಿ ಅದರ ಕಿವಿಯನ್ನು ಹಿಂಡ್ತಾರೆ. ಆವಾಗ ಆ ಕಿವಿಯನ್ನು ಹಿಂಡಿದಾಗ ಅದರ ಶಕ್ತಿಯೆಲ್ಲ ಶಕ್ತಿಹೀನವಾಗಿ ಸಿದ್ಧಾರೂಢರ ಬೆನ್ನತ್ತಿ ಬರ್ತದೆ. ಆವಾಗ ಆ ಬೆನ್ನತ್ತಿ ಬಂದಂಥ ಹುಲಿ ಮೇಲೆ ಹತ್ತಿ ಕುಂತ ಸಿದ್ಧಾರೂಢರು ಅದನ್ನು ಆ ಕುರುಬರ ಹತ್ರ ಕರ್ಕೊಂಡು ಬರ್ತಾರೆ. ಆವಾಗ ಆ ಕುರುಬರ ಹುಲಿಯನ್ನು ಹತ್ತಿದಂಥ ಸಿದ್ಧಾರೂಢರನ್ನು ನೋಡಿ, ನೀನು ಮನುಷ್ಯ ಅಲ್ಪ, ಸಾಕ್ಷಾತ್ ಪರಮಾತ್ಮನ ಅದಿ, ಇಂಥ ಒಂದು ನರಭಕ್ಷಕವಾಗಿರ್ತಕ್ಕಂಥ ಪಶುಭಕ್ಷಕವಾಗಿರ್ತಕ್ಕಂಥ ಒಂದು ಹುಲಿಯನ್ನು ನೀನು ಸಾಧು ಪ್ರಾಣಿಯನ್ನಾಗಿ ಮಾಡಿದಲ್ಪ, ನೀನು ಪರಮಾತ್ಮನ ಹೌದು, ನೀನು ಚಂದ್ರಮೌಳಿನ ಹೌದು ಅಂತೇಳಿ ತಿಳ್ಕೊಂಡು ದೂರ ನಿಂದಿರ್ತಾರೆ. ಆವಾಗ ಸಿದ್ಧಾರೂಢರು ಅವರಿಗೆ ಧೈರ್ಯ ತುಂಬಿ ಆ ಹುಲಿ ಸಮೀಪ ಅವರನ್ನು ಕರೀತಾರೆ. ಆವಾಗ ಧೈರ್ಯ ತಂದುಕೊಂಡು ಆ ಕುರುಗಾಯಿಗಳು ಆ ಹುಲಿ ಹತ್ತಿರ ಬಂದ ಅದು ಸಮಾಧಾನದಿದ್ದದ್ದನ್ನು ಕಂಡು ಅವರು ಕೂಡ ದಿನಾಲೂ ಆ ಹುಲಿ ಕೂಡ ಆಟಗಳನ್ನು ಆಡ್ತಿರ್ತಾರೆ ಸಿದ್ಧಾರೂಢರ ಜೊತೆಗೆ. ಇಂಥ ಕಾಲದೊಳಗೆ ಹಗಲೆಲ್ಲ ಆ ಹುಲಿ ಸಿದ್ಧಾರೂಢರ ಜೊತೆಗಿದ್ದ, ಸಾಯಂಕಾಲ ಅದು ಅಡವಿ ಒಳಗೆ ತಿರುಗಾಡಲಿಕ್ಕೆ ಹೊಕ್ಕಿತ್ತು. ಹಿಂಗೆ ಅದು ಸಿದ್ಧಾರೂಢರ ಜೊತೆಗೆ ಆಟ ಆಡ್ತಕ್ಕಂಥ ವೇಳೆಯೊಳಗೆ ಒಬ್ಬ ಬೇಟೆಗಾರ ಆ ಹುಲಿಯನ್ನು ನೋಡಿ, ಈ ಹುಲಿಯನ್ನು ಬೇಟೆಯಾಡಿ ಈ ಹುಲಿ ಚರ್ಮವನ್ನು ನಾನು ಸರ್ಕಾರಕ್ಕೆ ಕೊಟ್ಟಿದ್ದಾದ್ರೆ ನನಗೆ ಬಹುಮಾನ ಕೊಡ್ತಾರೋ ಅಂತೇಳಿ ತಿಳ್ಕೊಂಡು ಆ ಬೇಟೆಗಾರ ಆ ಹುಲಿಗೆ ಗುರಿ ಇಟ್ಟು ಗುಂಡನ್ನು ಹೊಡಿತಾನೆ. ಆವಾಗ ಆ ಗುಂಡು ಬಂದು ನೇರವಾಗಿ ಹುಲಿಗೆ ತಾಗಿ ಆ ಹುಲಿ ಆ ಗುಂಡಿನ ಸದ್ದಿನ ಕಡೆಗೆ ಕಣ್ಣು ಹಾಯಿಸಿ ನೋಡಿದಾಗ ಆ ಬೇಟೆಗಾರ ಕಣ್ಣಿಗೆ ಬೀಳ್ತಾನೋ, ಆ ಗುಂಡಿನ ಏಟನ್ನು ತಿಂದಂಥ ಹುಲಿ ನೇರವಾಗಿ ಆ ಬೇಡನ ಮೇಲೆ ಜಿಗಿದು ಹಾರಿ ಆತನ ಹೊಟ್ಟೆಯನ್ನು ಸೀಳಿ ಅವನಿಗೆ ಪ್ರಾಣಾಪಾಯವನ್ನು ಮಾಡ್ತೈತಿ. ಅಲ್ಲಿಂದ ಅದಕ್ಕೆ ಶಕ್ತಿ ಸಾಧನ ತೆವಳುತ್ತಾ ಸದ್ಗುರು ಸಿದ್ಧಾರೂಢರ ಪಾದಕ್ಕೆ ಬೀಳ್ತೈತಿ. ಬಿದ್ದಾಗ ಆ ಸದ್ಗುರು ಸಿದ್ಧಾರೂಢರು ಆ ಹುಲಿಯ ಒಂದು ತಲೆಯನ್ನು ತಮ್ಮ ತೊಡೆಯ ಮೇಲೆ ಇಟ್ಕೊಂಡು ಆ ಹುಲಿಗೆ ಉಪದೇಶವನ್ನು ಮಾಡ್ತಾರೋ. ಏನು ಮಾಡ್ತಾರೋ ಅಂತಂದ್ರೆ, ಹೇ ಮೃಗರಾಜ, ನಿನಗೆ ಇನ್ನು ಸ್ವಲ್ಪ ದಿನದೊಳಗೆ ಮನುಷ್ಯ ಜನ್ಮ ಬರ್ತೈತಪ್ಪ, ನೀನು ಆ ಪರಮಾತ್ಮ ಸದ್ಗುರುವಿನ ಧ್ಯಾನ ಮಾಡ್ತಾ ಇರು, ನಿನಗೆ ಆದಷ್ಟು ಬೇಗನೆ ಮಾನವ ಜನ್ಮ ಪ್ರಾಪ್ತ ಆಕ್ಕತ್ತಿ ಅಂತೇಳಿ ಅದರ ಒಂದು ಶಿರದ ಮೇಲೆ ಕೈ ಆಡಿಸಿ ಆಶೀರ್ವಾದ ಮಾಡ್ತಾರೆ. ಆವಾಗ ಆ ಹುಲಿ ಅಲ್ಲೇ ಜೀವ ತ್ಯಾಗ ಮಾಡ್ತೈತಿ, ಸತ್ತು ಹೋಕ್ಕತಿ. ಆ ಸತ್ತಂಥ ಹುಲಿಯೇ ಮುಂದೆ ಈ ಉಜ್ಜನ್ನನವರ ಮನೆಯೊಳಗೆ ದತ್ತಕ ಪುತ್ರನಾಗಿರ್ತಕ್ಕಂಥ ಸಿದ್ದಪ್ಪನಿಗೆ ಮಗನಾಗಿ ಹುಟ್ಟಿದಂಥವನೇ ಈ ಗುರಪ್ಪ ಅಂತೇಳಿ ತಿಳ್ಕೊಂಡ ಆ ಹುಡುಗ ಸಿದ್ಧಾರೂಢರ ಎದುರಿಗೆ ಈ ಒಂದು ಗುರಪ್ಪನವರ ಪೂರ್ವಜನ್ಮದ ಕಥೆಯನ್ನು ಹೇಳಿ ಆ ಬಾಲಕ ಸದ್ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಆವಾಗ ಆ ಸದ್ಗುರುಗಳು ಆತನಿಗೆ ಮತ್ತೊಂದು ಬಾಳೆಹಣ್ಣನ್ನು ತಿನ್ನಲಿಕ್ಕೆ ಕೊಟ್ಟಾಗ ಆ ಹುಡುಗ ತನ್ನ ಪೂರ್ವ ಒಂದು ಸ್ಥಿತಿಗೆ, ಸಹಜವಾದ ಸ್ಥಿತಿಗೆ ಬರ್ತಾನೆ. ಬಂದ ನಂತರ ಆ ಹುಡುಗ ಅಂಗಳದೊಳಗೆ ಆಡಲಿಕ್ಕೆ ಓಡಿ ಹೋಗ್ತಾನೆ. ಇತ್ತ ಸಿದ್ಧಾರೂಢರು ಅಲ್ಲಿದ್ದಂಥ ಭಕ್ತರಿಗೆ ಹೇಳ್ತಾರೋ, ನೋಡ್ರಪ್ಪ, ಈ ಗುರಪ್ಪ ಯಾಕೆ ನನ್ನ ಕಾಡ್ತಾನು ಅಂತಂದ್ರೆ,
ನಾ ಹಿಂದಿನ ಜನ್ಮದಾಗ ಇವನ್ನೇನು ಕಾಡೇನಲ್ಲ, ಇವ್ನು ಹುಲಿ ಇದ್ದಾಗ ಇವನ್ನೇನು ಕಾಡೇನಲ್ಲ, ಇವನ ಮೇಲೆ ಹತ್ತಿ ಕುಂತೇನಿ, ಇವನು ಕಿವಿ ಹಿಂಡೇನಿ, ಇವನು ಹೊಡೆದೇನಿ, ಇವನು ಬಡ್ದೇನಿ, ಅದೆಲ್ಲ ಹಿಂದಿನ ಜನ್ಮದೊಳಗೆ ನಾ ಏನು ಮಾಡೇನಲ್ಲ ಇವನು ಕೂಡ ಅದರ ಒಂದು ಫಲನ ಈಗ ನಾನು ಅನುಭವಿಸಕತ್ತೀನಿ. ಅವ ನನಗದನ್ನು ಮಾಡಿ ತೋರ್ಸಕತ್ತಾನ. ಇದ್ರ ತಾತ್ಪರ್ಯ ಏನಪ್ಪ ಅಂತಂದ್ರೆ, ನಾವು ಹಿಂದಿನ ಜನ್ಮದೊಳಗೆ ಏನು ಪಾಪ ಕರ್ಮಗಳನ್ನು ಮಾಡಿರ್ತೀವಿ, ಆ ಪಾಪ ಕರ್ಮಗಳನ್ನು ಈ ಜನ್ಮದೊಳಗೆ ನಾವು ಉಣ್ಣಾಕಬೇಕು, ಉಡಾಕಬೇಕು. ಇದು ಯಾರಿಗೂ ತಪ್ಪಿದ್ದಲ್ಲ. ಹಂಗೆ ನಾವು ಪೂರ್ವ ಜನ್ಮದೊಳಗೆ ಮಾಡಿದಂಥ ಸಂಚಿತ ಫಲ ಏನೈತಿ, ಅದು ಪುಣ್ಯದ ಫಲ ಇದ್ರೆ ಸುಖರೂಪವಾಗಿ ಬಂದು ನಮ್ಗೆ ಕೊಡ್ತೈತಿ. ಅಥವಾ ಪಾಪಕರ್ಮದ ಫಲ ಇದ್ದಿದ್ದಾದ್ರೆ ಬಂದು ನಮಗೆ ರೋಗಾದಿಗಳು, ಬಡತನ, ಇಂಥ ಒಂದು ಕಷ್ಟಗಳನ್ನು ಕೊಡ್ತೈತಿ. ಅದರ ಜೊತೆಗೆ ನಾವು ಪೂರ್ವಜನ್ಮದೊಳಗೆ ಯಾರನ್ನು ಪೀಡಿಸಿರ್ತೀವಿ, ಯಾವ ಜೀವಿಯನ್ನು ಅಳಿಸಿರ್ತೀವಿ, ಯಾವ ಜೀವಿಗೆ ನಾವು ಕಷ್ಟವನ್ನು ಕೊಟ್ಟಿರ್ತೀವಿ, ಯಾವ ಜೀವಿ, ಯಾವ ಮನುಷ್ಯ ನಮ್ಮಿಂದ ಮರಗಿರ್ತಾನೋ ಅಂಥ ವ್ಯಕ್ತಿ, ಅಂಥ ಜೀವರಾಶಿ ನಮ್ಮ ಮುಂದಿನ ಜನ್ಮದೊಳಗೆ ಅಂದ್ರೆ ಈ ಜನ್ಮದೊಳಗೆ ನಮಗೆ ಆ ವ್ಯಕ್ತಿಯ ಒಂದು ಜೀವ ಇಲ್ಲೇ ನಮಗೆ ಪ್ರಾರಬ್ಧ ರೂಪವಾಗಿ ಕಾಡ್ತೈತಿ. ಆ ಕಾಡೋದನ್ನು ತಪ್ಸೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅದಕ್ಕೆ ಈ ಜನ್ಮದಾಗಾದರೂ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಎಲ್ಲರೂ ನನ್ನಂಗೆ ಅಂತ ತಿಳ್ಕೊಂಡ ಜೀವನ ಮಾಡಿದ್ದಾದ್ರೆ ಮುಂದಿನ ಜನ್ಮದೊಳಗಾದ್ರೂ ನಮಗೆ ಸದ್ಗತಿ ಸಿಗ್ತೈತಿ ಅಂಥೇಳಿ ಇದು ಒಂದು ನಾವು ಮಾಡಿದ್ದು ನಾವ ಉಣಬೇಕು, ಮಾಡಿದ್ದುಣ್ಣೋ ಮಾರಾಯ, ಉಪ್ಪು ತಿಂದವ ನೀರು ಕುಡಿಯಾಕಬೇಕು ಅಂತಕ್ಕಂಥ ಅನುಭಾವಿಗಳ ನುಡಿಗಳನ್ನು, ಗಾದೆ ಮಾತುಗಳನ್ನು ಮನನವಾಗಿಟ್ಕೊಂಡ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ ಆ ಸದ್ಗುರುವಿನ ಆಶೀರ್ವಾದಕ್ಕೆ ಪಾತ್ರ ಆಗೋಣ ಅಂತೇಳಿ ಹೇಳ್ತಾ ಇವತ್ತಿನ ಆ ಸದ್ಗುರು ಗುರುನಾಥ ಆರೂಢರ ಕತೆಗೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮಾನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಮುಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.